ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಜೀವವಾಕ್ಯದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಬನ್ನಿರಿ ದೇವರ ವಾಕ್ಯವನ್ನು ನೋಡುವ. ಕೀರ್ತನೆಗಳು 33ನೇ ಅಧ್ಯಾಯ 4ನೇ ವಚನ. ಯೆಹೋವನ ವಚನವು ಯಥಾರ್ಥವಾದದ್ದು, ಆತನ ಕೃತ್ಯವೆಲ್ಲ ನಂಬಿಕೆಯಾಗಿದೆ. ಆತನು ನೀತಿ ನ್ಯಾಯಗಳನ್ನು ಪ್ರೀತಿಸುವವನು. ಭೂಲೋಕದಲ್ಲೆಲ್ಲ ಯೆಹೋವನ ಕೃಪೆಯಿಂದ ತುಂಬಿದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಆತನು ನೀತಿ ನ್ಯಾಯಗಳನ್ನು ಪ್ರೀತಿಸುವವನು. ನಾವು ಈ ಲೋಕದಲ್ಲಿ ನೋಡ್ತಾ ಇದ್ದೀವಿ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅನೀತಿಯು ತುಂಬಿ ತುಳುಕುತ್ತಿದೆ ಈ ಒಂದು ಭೂಮಂಡಲದಲ್ಲಿ. ಆದರೆ ನಮ್ಮ ದೇವರು ನೀತಿ ನ್ಯಾಯಗಳನ್ನು ಪ್ರೀತಿಸುವವನಾಗಿದ್ದಾನೆ. ನೋಡ್ರಿ, ಮುಂದಿನ ವಚನವನ್ನು ನಾವು ನೋಡುವ. ಯೆಹೋವನ ಅಪ್ಪಣೆಯಿಂದಲೇ ಆಕಾಶವು ಉಂಟಾಯಿತು, ಅದರಲ್ಲಿರುವುದೆಲ್ಲವೂ ಆತನ ಶ್ವಾಸದಿಂದ ನಿರ್ಮಿತವಾಯಿತು. ಮನುಷ್ಯನಿಗೆ ಉಸಿರು ಹೊರಟೋದ್ರೆ ಏನಾಗ್ತೀವಿ? ನಾವು ಡೆಡ್ ಬಾಡಿಗಳಾಗೋಗ್ತೀವಿ. ಆ ಉಸಿರು ಕೊಟ್ಟ ಆತನೇ ಯೆಹೋವ ದೇವರಾಗಿದ್ದಾನೆ. ಆತನನ್ನು ಸ್ತುತಿಸುವುದು, ಆತನನ್ನು ಕೊಂಡಾಡುವುದು ನಮ್ಮ ಒಂದು ಕರ್ತವ್ಯವಾಗಿದೆ. ನೀರುಗಳನ್ನು ಒಟ್ಟುಗೂಡಿಸಿ ಸಮುದ್ರವನ್ನು ಮಾಡಿದವನು ಆತನೇ. ಅನೇಕ ಜನಗಳು ಹೇಳ್ತಾ ಇದ್ದಾರೆ, ಪ್ರೀತಿಯ ದೇವಜನರೇ, ಸೃಷ್ಟಿಯ ಮುಂದೆ ಏನೂ ಇಲ್ಲ ಅಂತ. ಸೃಷ್ಟಿ ಮುನಿದರೆ ನಾವು ನಾಶವಾಗ್ತೀವಿ ಅಂತ ಮಾತಾಡ್ತಾ ಇದ್ದಾರೆ ಅನೇಕ ಲೋಕದ ಜನರು. ಆದರೆ ಸೃಷ್ಟಿ ಮಾಡಿದಾತನು ನಮ್ಮ ದೇವರಾಗಿದ್ದಾನೆ. ಸೃಷ್ಟಿಯನ್ನು ನಿಯಂತ್ರಿಸುವವನು ನಮ್ಮ ದೇವರಾಗಿದ್ದಾನೆ. ಆದ್ದರಿಂದ ನಾವು ಸೃಷ್ಟಿಗೆ ಭಯಪಡುವುದು ಬೇಡ. ಭೂಮಿಯ ಕೆಳಗೆ ಜಲಾಶಯಗಳನ್ನು ಇಟ್ಟವನು ಆತನೇ. ನೋಡ್ರಿ, ನಾವೊಂದು ಭೂಮಿಯ ಅಂತರ್ಜಲ ಅಂತ ನಾವು ಮಾತಾಡ್ತಾ ಇದ್ದೇವೆ. ನಾವೊಂದು ಬೋರ್ವೆಲ್ನ ಅಂತರ್ಜಲದಿಂದ ನಾವು ನೀರನ್ನ ಬಳಕೆ ಮಾಡ್ತಿದ್ದೀವಿ. ಅದನ್ನು ಇಟ್ಟವರು, ಭೂಮಿಯ ಕೆಳಗೆ ಜಲಾಶಯಗಳನ್ನು ಇಟ್ಟವನು ಆತನೇ ನಮ್ಮ ದೇವರಾಗಿದ್ದಾನೆ ಎಂಬುದಾಗಿ ಇಲ್ಲಿ ನಾವು ಕೀರ್ತನೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಭೂಲೋಕದವರೆಲ್ಲರೂ ಯೆಹೋವನಿಗೆ ಭಯಪಡಲಿ, ಭೂಮಿ ನಿವಾಸಿಗಳೆಲ್ಲರೂ ಆತನಿಗೆ ಹೆದರಲಿ. ನಾವು ಮನುಷ್ಯರಿಗೆ ಹೆದರುವುದು ಬೇಡ ಪ್ರಿಯರೇ. ನಮ್ಮನ್ನು ಸೃಷ್ಟಿಸಿದ ಆತನಿಗೆ ನಾವು ಭಯಪಡುವ. ಭೂನಿವಾಸಿಗಳೆಲ್ಲರೂ ಆತನಿಗೆ ಹೆದರಲಿ. ಆತನು ನುಡಿದ ಮಾತ್ರಕ್ಕೆ ಸಮಸ್ತವು ಉಂಟಾಯಿತು. ನಮ್ಮ ದೇವರು ಹೋಗಿ ಕಲ್ಲನ್ನ ಮಣ್ಣ ಎಲ್ಲ ಕೈಯಿಂದ ಮಾಡಿಲ್ಲ. ಬರೀ ಆತನ ಆಜ್ಞೆ, ಸೃಷ್ಟಿಕರ್ತನಾದ ಯೆಹೋವ ದೇವರು ಬರೀ ಒಂದು ಆಜ್ಞೆಯಿಂದ ಭೂಮಿಗಳು, ಗ್ರಹ ಮಂಡಲಗಳು ಸೃಷ್ಟಿಯಾಯಿತು ಅಂತ ನಾವು ಬೈಬಲಿನಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು ಆಜ್ಞಾಪಿಸುತ್ತಲೇ ಸರ್ವವು ಸ್ಥಾಪನೆಯಾಯಿತು. ಯೆಹೋವನ ಆಲೋಚನೆಯೇ ಶಾಶ್ವತವಾಗಿ ನಿಲ್ಲುವುದು, ಆತನ ಸಂಕಲ್ಪವು ಎಂದಿಗೂ ಕದಲುವುದಿಲ್ಲ. ಆದ್ದರಿಂದ ನನ್ನ ಪ್ರೀತಿಯ ದೇವಜನರೇ, ನಾವು ಸೃಷ್ಟಿಕರ್ತನನ್ನು ಸ್ಮರಿಸುವ ಈ ಒಂದು ಭಾನುವಾರ ದಿನದಲ್ಲಿ ಆತನನ್ನು ಆರಾಧಿಸುವ. ನಾವು ಉಳಿದಿರುವುದು ಆತನ ಕೃಪೆಯಿಂದಾಗಿದೆ. ನಾವು ಆತನ ಶ್ವಾಸದಿಂದ ನಾವು ಬದುಕುತ್ತಿದ್ದೇವೆ. ಆದುದರಿಂದ ನಾವು ಕುಟುಂಬವಾಗಿ, ದೇವಜನರಾಗಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವ. ಆತನು ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಿ ನಡೆಸಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇಲೆ